ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಭೂಗಳ್ಳರಿಗೆ ಬೆಂಗಳೂರಿನ ಕೆರೆಗಳು ಆಹುತಿ. ವಿಭೂತಿಪುರ ಕೆರೆ ಬಹುತೇಕ ಒತ್ತುವರಿ. ಇತಿಹಾಸ ಸೇರ್ತಾ ಇವೆ ಕೆರೆ ಕುಂಟೆಗಳು. ಬೆಂಗಳೂರಿನಲ್ಲಿರೋ ಕೆರೆಗಳು ಹೇಗೆ ಮಾಯವಾಗ್ತಿವೆ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ಇದೆ. ಕೆಆರ್ ಪುರಂ ವಿಧಾನಸಭಾ ವ್ಯಾಪ್ತಿಯ ವಿಭೂತಿಪುರದ ಕೆರೆ ಮುಂಚೆ 42 ಎಕರೆ ವಿಸ್ತೀರ್ಣ ಹೊಂದಿತ್ತು. ಆದ್ರೀಗ ಬರೀ 14 ಎಕರೆಗೆ ಇಳಿದಿದೆ. ವಿಭೂತಿಪುರ ಕೆರೆ ಕೆಆರ್ ಪುರಂ ವಿಧಾನಸಭಾ ವ್ಯಾಪ್ತಿಯ ಕೆರೆಗಳ ಪೈಕಿ ಅತಿ ದೊಡ್ಡ ಕೆರೆ. 15 ವರ್ಷಗಳ ಹಿಂದಿನ ತನಕ ಈ ಕೆರೆ 42 ಎಕರೆ ವಿಸ್ತೀರ್ಣವಿತ್ತು. ನಂತರ ಇದು ವರ್ಷದಿಂದ ವರ್ಷಕ್ಕೆ ಕರಗುತ್ತಲೇ ಬಂದಿದೆ. ಇದೀಗ ವಿಭೂತಿಪುರದ ಕೆರೆ ಹೆಸರಿಗಷ್ಟೇ ಉಳಿದುಕೊಂಡಿದೆ. ಈಗಿರೋದು ಕೇವಲ 14 ಎಕರೆ ಮಾತ್ರ. 6 ವರ್ಷದ ಹಿಂದೆ ಅರಣ್ಯ ಇಲಾಖೆಯ ಸುಪರ್ದಿಯಲ್ಲಿದ್ದ ಕೆರೆಯನ್ನ ಬಿಡಿಎಗೆ ಹಸ್ತಾಂತರಿಸಿದ್ದರೂ ಕೆರೆ ಒತ್ತುವರಿ ಮಾತ್ರ ನಿಂತಿಲ್ಲ. ಕೆಲವೊಂದು ಖಾಸಗಿ ಒತ್ತುವರಿಗಳಿರೋದ್ರಿಂದ ಅದರಲ್ಲೂ ಭಾಳ ಶ್ರೀಮಂತರಿಲ್ಲ, ಭಾಳ ಬಡವರಿದ್ದಾರೆ. ಆ ಬಡವರಿಗೆ ಒಂದು ಮನೆಗಳ ವ್ಯವಸ್ಥೆ ನಾವು ಇಲ್ಲಿ ಏನಾದರೂ ಕೆರೆ ಅಭಿವೃದ್ಧಿಗೆ ತೊಗೊಂಡಿದ್ದ ತಕ್ಷಣ ಅದನ್ನು ಕ್ಲಿಯರ್ ಮಾಡಬೇಕಾದ್ರಿಂದ ಪರ್ಯಾಯ ವ್ಯವಸ್ಥೆಯನ್ನು ಮನೆಗಳಿಗೆ ಮಾಡಿಕೊಟ್ಟು ಮಾಡುವಂಥದ್ದಕ್ಕೆ ಶೀಘ್ರದಲ್ಲಿ ಮಾಡ್ತಿದ್ದಾರೆ. ಶಾಸಕ ನಂದೀಶ್ ರೆಡ್ಡಿ ಹೇಳುವಂತೆ ಈಗಾಗಲೇ ಕೆರೆಯ ಅಭಿವೃದ್ಧಿಗೆಂದು ಸರ್ಕಾರ 4 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಆದರೆ ಯಾವುದೇ ಟೆಂಡರ್ ಪ್ರಕ್ರಿಯೆ ನಡೆಯದೇ ಇರುವುದರಿಂದ ಯಾವುದೇ ಅಭಿವೃದ್ಧಿಯ ಕಾಮಗಾರಿ ನಡೆದಿಲ್ಲ. ಹೀಗಾಗಿ ಸ್ಥಳೀಯರು, ಕೆಲ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಕೆರೆಯನ್ನ ಒತ್ತುವರಿ ಮಾಡಿಕೊಳ್ತಿದ್ದಾರೆ. ಕೆಲವೊಂದು ತೊಡಕುಗಳಿರೋದ್ರಿಂದ ಕೆಲಸ ಆರಂಭ ಆಗೋದಕ್ಕೆ ಸ್ವಲ್ಪ ವಿಳಂಬ ಆಗಿದೆ. ಆದಷ್ಟು ಬೇಗ ನಾವು ಅವ್ರನ್ನೆಲ್ಲರೂ ಕೂಡ ಒಂದು ಕಾನ್ಫಿಡೆನ್ಸಿಗೆ ತೊಗೊಂಡು ಕೆಲಸಗಳು ಶುರು ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆರ್ಡರ್ ಬಂದ ತಕ್ಷಣ ಡೆಮಾಲಿಷನ್ ಆಗುತ್ತೆ. ಅದಾದ ತಕ್ಷಣ ನಾವು ಏನಿದೆ ಬಡವ್ರು ಕೆಲವರು ಇದ್ದಾರೆ ಮನೆಗಳು ವಿಭೂತಿಪುರ ಲೇಕ್ ಅಂಚಿನಲ್ಲಿ, ಅವ್ರನ್ನ ಪುನರ್ವಸತಿ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನು ವಿಭೂತಿಪುರದ ಕೆರೆಯ ಪುನಶ್ಚೇತನಕ್ಕೆ ಒತ್ತಾಯಿಸಿ ಇವತ್ತು ಸ್ಥಳೀಯರು ಮೌನ ಪ್ರತಿಭಟನೆ ನಡೆಸಿದರು. 3 ಕಿಲೋಮೀಟರ್ ವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿದ ಪ್ರತಿಭಟನಾಕಾರರು ವಿಭೂತಿಪುರ ಕೆರೆ ಉಳಿಸುವಂತೆ ಆಗ್ರಹಿಸಿದರು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್. ಓಕೆ, ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ಮಾಯವಾಗಿರೋ ಕೆರೆಗಳು ಬೇರೆ ಬೇರೆ ರೂಪ ಪಡೆದಿವೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ದೊಮ್ಮಲೂರು ಕೆರೆ ಈಗ ಬಿಡಿಎ ಲೇಔಟ್ ಆಗಿ ಪರಿವರ್ತನೆಯಾಗಿದೆ. ಮಿಲ್ಲರ್ಸ್ ಕೆರೆ ಬ್ಯಾಡ್ಮಿಂಟನ್ ಸ್ಟೇಡಿಯಂ ಹಾಗೂ ಗುರುನಾನಕ್ ಭವನವಾಗಿ ಪರಿವರ್ತನೆಯಾಗಿದೆ. ದಾಸರಹಳ್ಳಿ ಕೆರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸ್ಟೇಡಿಯಂ ಆಗಿ ಪರಿವರ್ತನೆಯಾಗಿದೆ. ಇದು ಪಾಪಿ ಪತಿಯೊಬ್ಬನ ಕಥೆ. ಅನುಮಾನ ಪಿಶಾಚಿಯಾಗಿದ್ದ ಈತ ತನ್ನ ಹೆಂಡತಿಯನ್ನ ಬಲಿ ತಗೊಂಡಿದ್ದಾನೆ. ತಾನೂ ಸಾಯೋದಕ್ಕೆ ಹೋಗಿ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾನೆ. ಅನುಮಾನಂ ಪೆದ್ದ ರೋಗಂ ಅಂತಾರೆ. ಇಲ್ಲಿ ಆಗಿರೋದು ಹಾಗೇನೆ. ಅನುಮಾನ ಪಿಶಾಚಿಯಾಗಿದ್ದ ಗಂಡನ ಕೈಯಲ್ಲಿ ಮಹಿಳೆ ಬರ್ಬರವಾಗಿ ಹತ್ಯೆಯಾಗಿದ್ದಾಳೆ. ಬೆಂಗಳೂರಿನ ರಾಜಗೋಪಾಲ ನಗರದ ಶ್ರೀಗಂಧ ನಗರದ ಉಮಾ ಕೊಲೆಯಾದಾಕೆ. 8 ವರ್ಷಗಳ ಹಿಂದೆ ಉಮಾಗೆ ಪೇಂಟಿಂಗ್ ಕೆಲಸ ಮಾಡಿಕೊಂಡಿದ್ದ ರಾಜಾಚಾರಿ ಜೊತೆ ಮದುವೆ ಆಗಿತ್ತು. ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಉಮಾ ಮೇಲೆ ರಾಜಾಚಾರಿಗೆ ಯಾವಾಗಲೂ ಅನುಮಾನ. ಇದೇ ಕಾರಣಕ್ಕೆ ರಾಜಾಚಾರಿ ಕಳೆದ ರಾತ್ರಿ ಕಲ್ಲು ಎತ್ತಿ ಹಾಕಿ ತನ್ನ ಹೆಂಡತಿಯನ್ನೇ ಕೊಂದು ಹಾಕಿದ್ದಾನೆ. ಗಂಡ ಅದೇನೋ ಪೇಂಟಿಂಗ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದ. ಫ್ಯಾಕ್ಟ್ರಿಗೆ ಗೊತ್ತಿಲ್ಲ ನಮಗೆ, ಆ ಕಡೆ ಹೋಗ್ತಾ ಇದ್ದ. ಹೆಂಡತಿ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ಲು. ಅವ್ರಿಗೆ ಸುಮ್ಮನೆ ಅನುಮಾನ ಆ ಅಪ್ಪಂಗೆ. ಅನುಮಾನ, ಒಂದು ಕೆಲಸದಿಂದ ಲೇಟಾಗಿ ಬರೋಂಗಿಲ್ಲ, ಒಂದು ಅಂಗಡಿಗೆ ಹೋಗೋಂಗಿಲ್ಲ, ಏನಕ್ಕಿಲ್ಲ, ಆ ಥರ ಅನುಮಾನ ಇದೆ. ಮಗನ ಕಣ್ಣೆದುರೇ ಉಮಾಳ ಕೊಲೆಯಾಗಿತ್ತು. ಕಣ್ಣಾರೆ ತಂದೆಯ ಕ್ರೂರತನವನ್ನ ಕಂಡ ಮಗ ಹೇಳಿದ್ದು ಹೀಗೆ. ನಮ್ಮ ಅಪ್ಪ ಆ ಕಲ್ ತಕೊಂಡು ಹೊಡಿತು ತಲೆಗೆ, ಕಾಲ್ಗೆ ಒಂದು ಸತಿ ಹೊಡೆದಿದ್ದು, ಕಾಲು ನಚ್ಕೊಡ್ತಿತ್ತು. ಆಮೇಲೆ ಜಲ್ಗ್ರ ಆದ್ಮೇಲೆ ಆಮೇಲೆ ಆಸ್ಪತ್ರೆ ತಕೋಗಿ
ಆಮೇಲೆ ಪೊಲೀಸವ್ರು ಬಂದು ತೀಟೆ ಕೊಲೆ ಮಾಡಿದ ನಂತರ ರಾಜಾಚಾರಿ ತಾನೂ ರೈಲಿಗೆ ಸಿಕ್ಕಿ ಸಾಯಬೇಕು ಅಂತ ಹೊರಟಿದ್ದ. ಆ ವೇಳೆ ಆತ ಬೀಟ್ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಅಶ್ವಥ್ ಎಸ್ಎನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ರೇಟ್ ಎಷ್ಟಾಗಿದೆ ತಿಳಿಯೋಣ ಬನ್ನಿ.